ಮಂಡ್ಯ ಜಿಲ್ಲೆಯ ಈ ಸುದ್ದಿ ಕೇಳಿಬಿಟ್ರೆ ಇನ್ನು ಯಾವ ಕಾಲದಲ್ಲಿ ಇದ್ದೀವಪ್ಪ ನಾವು ಅಂತ ಪ್ರಶ್ನೆ ಬರುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ಬಹಿಷ್ಕಾರ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ದಲಿತ ಸಮುದಾಯದಿಂದಲೇ ದಲಿತರ ಮೇಲೆ ದೌರ್ಜನ್ಯ. ಗ್ರಾಮದ 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ದಾರೆ. ಗಂಜಾಮ್ ಅನ್ನುವ ಗ್ರಾಮ ಅಂಬೇಡ್ಕರ್ ಕಾಲೋನಿಯಲ್ಲಿ, ಗಂಜಾರ್ ಅನ್ನುವ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ಘಟನೆ ಆಗಿದೆ. ಕುಲದ ವಿರುದ್ಧ ಮಾತಾಡಿದ ಅಂತ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಶಿಕ್ಷೆ ಕೊಟ್ಟಿದ್ದಾರೆ. 7 ಕುಟುಂಬಗಳ ಜೊತೆಗೆ ವ್ಯವಹಾರ ಮಾಡಬಾರದಂತೆ. ಪುರಸಭೆ ಸದಸ್ಯಗೂ ಕೂಡ ಈ ಸಾಮಾಜಿಕ ಬಹಿಷ್ಕಾರದ ಬಿಸಿ ತಟ್ಟಿದೆ. ಬಹಿಷ್ಕಾರ ಮಾಡಿದವರ ವಿರುದ್ಧ 7 ಕುಟುಂಬಗಳು ಕಾನೂನು ಹೋರಾಟಕ್ಕೆ ರೆಡಿಯಾಗಿದ್ದಾರೆ. ನೆರವಿಗಾಗಿ ಡಿಸಿ, ಎಸ್ಪಿ, ತಾಲೂಕು ಆಡಳಿತಕ್ಕೂ ಮನವಿ ಮಾಡಿದ್ದಾರೆ. ಯಾವ ಕಾಲದಲ್ಲಿ ಇದೀವಿ ಅಂತ ಸಿನಿಮಾದಲ್ಲಿ ನಾವೆಲ್ಲರೂ ಕೇಳಿದ್ದು. ಈ 90s ಕಿಡ್ಸ್ ನಾವೆಲ್ಲ ಇದೀವಲ್ಲ, ಇಂಥವುಗಳನ್ನ ಊರಲ್ಲಿ ಬಹಿಷ್ಕಾರ ಆಗ್ತಾ ಇದ್ರಂತೆ, ಮತ್ತೊಂದು ಮಗದೊಂದು ಅನ್ನೋದನ್ನ ಸಿನಿಮಾಗಳಲ್ಲಿ ಕೇಳ್ತಾ ಇದ್ವಿ ನಾವು. ಈಗ ನೋಡಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿದೆ ಎಂಥದ್ದೇ ಘಟನೆ. ದಲಿತ ಸಮುದಾಯ ಅಂದ್ರೆ ಆ ಒಂದು ಸಮುದಾಯ, ಆ ದಲಿತ ಸಮುದಾಯದ ಮೇಲೆಯೇ ದೌರ್ಜನ್ಯ ಮಾಡಿದ್ದಾರೆ. ಸುಮಾರು 7 ಕುಟುಂಬಗಳಿಗೆ ಬಹಿಷ್ಕಾರವನ್ನ ಹಾಕಿದ್ದಾರೆ. ನಮ್ಮಲ್ಲಿ ನಡೀತಾ ಇರೋದು ಏನಂತಂದ್ರೆ ಅಸ್ಪೃಶ್ಯತೆ ಆಚರಣೆ, ಅಂದ್ರೆ ಬಹಿಷ್ಕಾರ, ದಂಡ, ಈ ತರ ಕಟ್ಟುನಿಟ್ಟುಗಳನ್ನೆಲ್ಲ ಪಾಲಿಸ್ಕೊ ಬರ್ತಾ ಇದ್ದಾರೆ. ಸ್ವಜಾತಿಯವ್ರ ಮೇಲೆನೆ ಬೇಕಾಬಿಟ್ಟು ದಂಡ ವಿಧಿಸೋದು, ಬಹಿಷ್ಕಾರ ಹಾಕೋದು, ಹುಲ್ಲಿಂದ ಹೊರಗಡೆ ಇಡೋದು, ಈ ತರ ಆಚರಣೆಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. 4 ವರ್ಷದ ಹಿಂದೆ ಶಿವರಾತ್ರಿ ಹಬ್ಬಕ್ಕೆ ನಮ್ಗೆ ದಂಡ ಅಂತ, ಇದು ಬಹಿಷ್ಕಾರ ಅಂತ ಹಾಕ್ತಾರೆ. 100 ರೂಪಾಯಿ ಹಬ್ಬದ ಖರ್ಚು ಕೇಳ್ಕೊಂಡ್ ಬರ್ತಾರೆ. ನಾವು ಅದನ್ನ ಕೊಡೋದಿಲ್ಲ. ಅದಕ್ಕೆ ಅವ್ರ ಮನೆಗೆ ಕಾರ್ಯಕರ್ತಕ್ಕೆ ಹೋದ್ರೆ, ಯಾರನ್ನ ನಿಂತ್ಕೊಂಡು ನಮ್ಮ ಜೊತೆ ಮಾತಾಡಿದ್ರೆ ಇಂಥವ್ರಿಗೆಲ್ಲರಿಗೂ 500 ರೂಪಾಯಿ ದಂಡ ಅಂತ ಹಾಕಿದ್ದಾರೆ. ಅದ್ರ ದಾಖಲೆಗಳು ನನ್ನ ಹತ್ರ ಇದೆ. ಮತ್ತೆ ಇನ್ನೊಂದೇನಂತಂದ್ರೆ ತರಕಾರಿ ಮಾರಿ ಜೀವನ ನಡೆಸ್ತಾ ಇರೋವಂಥವ್ರು ಮಹೇಶಣ್ಣ ಅನ್ನೋರ್ಗೆ ಮೊದಲನೇದಾಗಿ ಅವ್ರಿಗೆ ಹಾರ್ಟ್ ಪೇಷಂಟು, ಅವ್ರಿಗೆ ಕ್ಷುಲ್ಲಕ ಕಾರಣಕ್ಕೆ 25,000 ರೂಪಾಯಿ ದಂಡ ಹಾಕಿದ್ದಾರೆ. ಕೊಡಲ್ಲ ಅಂತ ಹೇಳಿದ್ದಕ್ಕೆ ಅಂಗಡಿ ಮಳಿಗೆಗೆ ಬೀಗ ಹಾಕಿದ್ದಾರೆ. ಅದು ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಿರುವಂತ ಅಂಗಡಿ ಮಳಿಗೆ, ಅಂಬೇಡ್ಕರ್ ಭವನದ್ದು. ಮತ್ತೆ ಇನ್ನೊಬ್ಬ ಮಂಜಣ್ಣ ಅಂತ ಇದ್ದಾರೆ, ಅವ್ರಿಗೆ ಕೂಲಿ ಕೆಲಸ ಮಾಡೋಂಥ ಅವ್ರಿಗೆ 15,000 ರೂಪಾಯಿ ದಂಡ. ಆಟೋ ಓಡಿಸಿ ಜೀವನ ನಡೆಸೋರಿಗೆ 1.5 ಲಕ್ಷದಿಂದ 2 ಲಕ್ಷ ದಂಡ. ಈ ತರ ನಮ್ಮನ್ನ ಒಂದು 7 ಕುಟುಂಬಗಳನ್ನ ಹೊರಗಡೆ ಇಟ್ಟಿದ್ದಾರೆ. ಈ ದಲಿತ ಸಮುದಾಯದಲ್ಲೇ ಏನಾಗ್ಬೇಕು ಅಂತ ಬರ್ತಿದ್ದೀರಾ? ನಮ್ಗೆ ಇವಾಗ ಸರ್ ನ್ಯಾಯ ದೊರಕೊಡ್ಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು ಕಾನೂನು ಮುಖಾಂತರವಾಗಿ. ಕುಲ ಅನ್ನೋ ಬುಡಕ್ಕೆ ಕೊಡ್ಲಿ ಇಟ್ಟು ಕಾನೂನಿನಲ್ಲಿ ಏನಿದೆ ಅದೇ ರೀತಿ ಎಲ್ಲರೂ ಸರಿಸಮಾನವಾಗಿ ಹೋಗ್ಬೇಕು ಅಷ್ಟೇ. ನಮ್ಮಲ್ಲಿ ನಡೀತಾ ಇರೋದು ಓಕೆ, ನಿಜಕ್ಕೂ ಶೇಮ್ ಅನ್ಸುತ್ತೆ ಯಾವ ಕಾಲದಲ್ಲಿ ಇದೀವಿ ಅಂತ. ಆಮೇಲೆ ಸದ್ಯ ಇಲ್ಲಿ ಇದು ಇನ್ನೊಂದು ರೀತಿಯ ಧರ್ಮದಂಗಲಿಗೆ ಕಾರಣ ಆಗಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ಜಾತಿ ಇನ್ಕ್ಲೂಡ್ ಆಗ್ಬಿಟ್ಟಿದ್ರೆ ಮೇಲ್ವರ್ಗದವರು ದಲಿತರನ್ನ ತುಳಿತಾ ಇದ್ದಾರೆ ಅಂತ ಶುರು ಆಗ್ಬಿಡ್ತಾ ಇತ್ತು. ಬಟ್ ಇಲ್ಲಿ ಹಂಗಲ್ಲ. ಒಂದೇ ಕಮ್ಯುನಿಟಿಯವರು ಮತ್ತೊಂದು ಕಮ್ಯುನಿಟಿಯ ಒಂದು ಗುಂಪಿಗೆ ಬಹಿಷ್ಕಾರ ಹಾಕಿದಾರಂತೆ. ಊರ್ನವ್ರು ಯಾರು ಕೂಡ ಅವ್ರ ಹತ್ರ ಮಾತಾಡೋಂಗಿಲ್ಲ, ವ್ಯವಹಾರವನ್ನ ಮಾಡೋಂಗಿಲ್ಲ. ನಾವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಾ, ಅಂದ್ರೆ 2025 ಇಲ್ಲಿದ್ದೀವಾ ಅಥವಾ ಓಬಿರೈನ್ ಕಾಲದಲ್ಲಿದ್ದೀವಾ, ಶತಮಾನಗಳ ಹಿಂದಿದ್ದೀವಾ ಗೊತ್ತಾಗ್ತಾ ಇಲ್ಲ ಅಲ್ಲ. ಆಮೇಲೆ ಕಾನೂನಿನ ಭಯ ಅನ್ನೋದಿಲ್ವಾ? ನಾವಿಂತಹ ನಿರ್ಧಾರ ತಗೊಂಡ್ರೆ ಆಗ ಈಗ ಯಾರು ಬಹಿಷ್ಕಾರಕ್ಕೆ ಒಳಗಾಗಿದ್ರಲ್ಲ ಆ ಕುಟುಂಬದಲ್ಲಿ ವಿದ್ಯಾವಂತರಿರ್ತಾರೆ, ಅವಿದ್ಯಾವಂತರ ಈ ಕಾಲದಲ್ಲಿ ಹೋಗ್ತಾರೆ ಕೋರ್ಟಿಗೆ, ಪೊಲೀಸ್ ಸ್ಟೇಷನ್ ಅಂತ ಅಲ್ಲಿತಾರೆ. ನಿಜಕ್ಕೂ ಕ್ರಮ ಆಗ್ಬೇಕು ಇಂಥವ್ರ ವಿರುದ್ಧ. ಊರಿಗೊಬ್ಬನೇ ದೊಡ್ಡ ನಾಯಕ ಅಂತಾರಲ್ಲ, ಹಂಗೆ ಇಂಥವು ಕೆಲವೊಂದ್ ಕಡೆ ಆಗ್ತಲೇ ಇದ್ದಾವೆ, ಮರುಕಳಿಸ್ತಲೇ ಇದ್ದಾವೆ. ಮಂಡ್ಯದಲ್ಲಿ ಆಗಿರೋದು ಇದು. ಸುಮಾರು ಒಂದು ಗ್ರಾಮದ 7 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದಾರಂತೆ. ಊರ್ನವ್ರು ಯಾರು ಕೂಡ ಅವ್ರಿಗೆ 1 ಲೋಟ ನೀರು ಕೊಡಂಗಿಲ್ಲ. ಸಿನಿಮಾಗಳಲ್ಲಿ ಕೇಳ್ತಾ ಇದ್ವಲ್ರಿ ನಾವು, ಬಹಿಷ್ಕಾರ ಹಾಕಿದ್ರೆ ಅವ್ರನ್ನ ಯಾರು ತಲೆ ಎತ್ತಿ ನೋಡಂಗಿಲ್ಲ, ಮಾತಾಡಂಗಿಲ್ಲ, ಅವ್ರಿಗೆ ಜೀವ ಹೋಗ್ತಾ ಇದ್ರು 1 ಹನಿ ಬಾಯಿಗೆ ನೀರು ಬಿಡಂಗಿಲ್ಲ, ವ್ಯವಹಾರ ಮಾಡಂಗಿಲ್ಲ, ತಿರ್ಗೇ ನೋಡಂಗಿಲ್ಲ ಇಷ್ಟು ವರ್ಷ ಅಂತ. ಹಂಗ ರಿಯಲ್ ಅಲ್ಲ ಆಗ್ತಾ ಇದೆ, ರೀಲ್ ಅಲ್ಲ ಇದು. ಪೊಲೀಸರು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಬೇಕು. ಕಾನೂನಿನಲ್ಲಿ ಏನಿದೆ ಅದೇ ರೀತಿ ಎಲ್ಲರೂ ಸರಿಸಮಾನವಾಗಿ ಹೋಗ್ಬೇಕು ಅಷ್ಟೇ. ನಮ್ಮಲ್ಲಿ ನಡೀತಾ ಇರೋದು ಏನಂತಂದ್ರೆ ಅಸ್ಪೃಶ್ಯತೆ ಆಚರಣೆ, ಅಂದ್ರೆ ಬಹಿಷ್ಕಾರ, ದಂಡ, ಈ ತರ ಕಟ್ಟುನಿಟ್ಟುಗಳನ್ನೆಲ್ಲ ಪಾಲಿಸ್ಕೊ ಬರ್ತಾ ಇದ್ದಾರೆ. ಸ್ವಜಾತಿಯವ್ರ ಮೇಲೆನೆ ಬೇಕಾಬಿಟ್ಟು ದಂಡ ವಿಧಿಸೋದು, ಬಹಿಷ್ಕಾರ ಹಾಕೋದು, ಹುಲ್ಲಿಂದ ಹೊರಗಡೆ ಇಡೋದು, ಈ ತರ ಆಚರಣೆಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. 4 ವರ್ಷದ ಹಿಂದೆ ಶಿವರಾತ್ರಿ ಹಬ್ಬಕ್ಕೆ ನಮ್ಗೆ ದಂಡ ಅಂತ, ಇದು ಬಹಿಷ್ಕಾರ ಅಂತ ಹಾಕ್ತಾರೆ. 100 ರೂಪಾಯಿ ಹಬ್ಬದ ಖರ್ಚು ಕೇಳ್ಕೊಂಡ್ ಬರ್ತಾರೆ. ನಾವು ಅದನ್ನ ಕೊಡೋದಿಲ್ಲ. ಅದಕ್ಕೆ ಅವ್ರ ಮನೆಗೆ ಕಾರ್ಯಕರ್ತಕ್ಕೆ ಹೋದ್ರೆ, ಯಾರನ್ನ ನಿಂತ್ಕೊಂಡು ನಮ್ಮ ಜೊತೆ ಮಾತಾಡಿದ್ರೆ ಇಂಥವ್ರಿಗೆಲ್ಲರಿಗೂ 500 ರೂಪಾಯಿ ದಂಡ. ಓಕೆ, ದೌರ್ಜನ್ಯಕ್ಕೊಳಗಾದ ಕುಟುಂಬದ ಒಬ್ಬ ವ್ಯಕ್ತಿಯೇ ನಮ್ಮ ಜೊತೆ ಮಹೇಶ್ ಅಂತ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ಮಹೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಏನಾಗಿದೆ, ಏನ್ ಪ್ರಾಬ್ಲಮ್ ಸರ್? ಯಾಕೆ ಬಹಿಷ್ಕಾರ? ಮೇಡಮ್ ನಾವು ಒಂದು ಯಾರೋ ಇದರಲ್ಲಿ
ಕೋರ್ಟಲ್ಲಿ ಒಂದು ದಂಪತಿಗಳದ್ದು ನ್ಯಾಯ ಇತ್ತು. ಅದು ನನ್ಗೆ ಕೇಳಿದ್ರು, ನ್ಯಾಯ ಗೊತ್ತಾಯ್ತೀನಿ, ನ್ಯಾಯ ಮಾಡ್ಕೊಡ್ತೀನಿ ಅಂತ ಹೇಳವ್ರೆ. ನ್ಯಾಯ ನಾನು ಗೊತ್ತಾಯ್ತೀನಿ, ನೀವು ಬನ್ನಿ ಅಂತ ಕರೆದ್ರು ನನಗೆ. ನಾನು ನಿಮ್ ಕೋರ್ಟಲ್ಲಿ ನಿಮ್ದು ನ್ಯಾಯ ಇದೆಯಲ್ಲ, ಅಲ್ಲೇ ಮಾಡ್ಕೊಳ್ಳಿ ನ್ಯಾಯನ. ಇಲ್ಲಿ ನಮ್ಮ ಬೀದಿಲಿ ನ್ಯಾಯ ಸ್ವಲ್ಪ ಬದ್ದಿಲ್ಲ, ಇಲ್ಲಿ ಅಲ್ಲೇ ಮಾಡ್ಕೊಳ್ಳಿ, ಅಲ್ಲೇ ಒಳ್ಳೆ ನ್ಯಾಯ ಸಿಗ್ತದಲ್ಲ ನಿಮ್ಗೆ, ಎಲ್ಲಿಗೆ ಯಾಕೆ ಬರ್ತೀರಾ ಅಂತ ಕೇಳಿದೆ. ಅವರು ಇಲ್ಲಿ ಬಂದು ಹೇಳವ್ರೆ ಹಿಂಗಂತ ಹೇಳಿದ್ರು. ನಾನು ಒಬ್ಬ ಮಾಜಿ ಯಜಮಾನ, ನಾನು ಇಲ್ಲಂತ ಬಂದು ಹೇಳವ್ರೆ ಮನೇಲಿ, ಇಲ್ಲಿ ಕುಲದಲ್ಲಿ ಹೇಳವ್ರೆ. ಆಗ ಅವರು ಏನ್ ಮಾಡವ್ರೆ, ನ್ಯಾಯದಲ್ಲಿ ಬದ್ದಿಲ್ಲ ಅಂತ ನಾನು ಅವರು ರೆಕಾರ್ಡ್ ಮಾಡ್ಕೊಂಡು ತಗೊಂಡೋಗಿರೋ ಅಲ್ಲಿಗೆ. ನ್ಯಾಯದಲ್ಲಿ ಬದ್ದಿಲ್ಲ ಅಂತ ನಾನು ಹೇಳಿದ್ದೆ, ಅದನ್ನ ತಗೊಂಡವ್ರು. ನ್ಯಾಯದ ಬದ್ದಿ ನನ್ನ ಕರ್ದಿ ಕುಲದವ್ರು ಕೇಳಿದ್ರು, ಏನಪ್ಪಾ ನೀ ನ್ಯಾಯದ ಬದ್ದಿಲ್ಲ ಅಂತ ಹೇಳ್ದ ಅಂತ ಅಂದ್ರು. ಅಲ್ಲೇ ಕೋರ್ಟಲ್ಲಿ ಒಳ್ಳೇದಾಗುತ್ತದೆ ಅಂತ ಹೇಳ್ದೆ ಅಷ್ಟೇನೆ, ನ್ಯಾಯದ ಬದ್ದಿಲ್ಲ ಅಂತ ಹೇಳಿದೀನಿ ಅಷ್ಟೇ. ಅದ್ಬಿಟ್ರೆ ನಾನು ಏನ್ ಹೇಳಿದೆ ಅಂತ ಕೇಳಿದೆ. ಹಂಗಂದಕ್ಕೆ ನೀನ್ ಹೇಳಿರೋದು ತಪ್ಪು, ನ್ಯಾಯದ ಬದ್ದಿಲ್ಲ ಅಂತ ಹೇಳಿರೋದು ತಪ್ಪು ನೀನು ಅಂದ್ರು. ನಾ ಹೆಂಗ್ ತಪ್ಪಾಯ್ತದೆ ನಾನು ಕೇಳಿದೆ. ಇಲ್ಲ ತಪ್ಪು ಒಪ್ಕೊಳ್ಳೇಬೇಕ ನೀನು ತಪ್ಪು ಅಂದ್ರು. ಆಗ ಆಯ್ತು ತಪ್ಪಾಯ್ತು ಅಂತ ಹೇಳ್ತೀನಿ ಅಂದಿರೋದಕ್ಕೆ ಹೇಳಿ ಅಂದೆ. ನೀನ್ ಹೇಳಿ ಹೋಗಿರೋದಕ್ಕೆ 25,000 ರೂಪಾಯಿ ನಿಂಗೆ ದಂಡ ಆಗ್ತಾ ಇದೀವಿ ಅಂತ ಹೇಳೋದು. ನನ್ಗೆ ಯಾಕಪ್ಪ ಯಾವ ಮಾತು ಹೇಳಿದೀನಿ, ಈ ಮಾತು 25,000 ರೂಪಾಯಿ ದಂಡ ಆಗ್ತಾ ಇದ್ರಲ್ಲ ನೀವು ಅನ್ನೋದಕ್ಕೆ, 25,000 ದಂಡ ಆಗ್ತೀನಿ ಅಂದ್ರು. ನಾನು ಕೊಡಕ್ಕಾಗಲ್ಲ ಅಂತ ಹೇಳಿದೆ. 25,000 ರೂಪಾಯಿ ನಾನು ಕೊಡಕ್ಕಾಗಲ್ಲ, ನಾನು ಎಲ್ಲಿ ಕೊಡಕ್ಕಾಗ್ತದೆ, ನಾನೊಬ್ಬ ಹಾರ್ಟ್ ಪೇಷಂಟು, ಹೆಣ್ಮಕ್ಳು ಸಾಕೊಂಡು. ಯಾಕೆ ಅಲ್ಲ ಸರ್, ಈಗ ವಿಷಯ ಇಷ್ಟೇ ಮಹೇಶ್ ಅವರೇ, ಅದ್ಯಾವುದೋ ಕೋರ್ಟಲ್ಲಿ ಒಂದು ಕೇಸ್ ಆಗ್ತಾ ಇತ್ತು, ನೀವು ಬನ್ನಿ ಅಲ್ಲಿಗೆ ಅಂತ ಕರೆದ್ರು, ನೀವು ಬರಲ್ಲ ಅಂದ್ರಿ, ಇಷ್ಟೇ ಅಲ್ವಾ? ಮೇಡಮ್ ಅವರೇ, ನಾನು ಅಲ್ಲಿಗೆ ನನ್ನ ಕರೆದ್ರು ಬಂದಿನ, ನಾನು ಬರಲ್ಲ, ನೀವು ಹೋಗಿ ನೀವೇ ನ್ಯಾಯ ಕೇಳಿ ಹೋಗಿ ನಾನು ಬರಲ್ಲ ಅಂತ ಹೇಳಿದೆ. ಓಕೆ, ಅದಕ್ಕೆ ಯಾಕೆ ದಂಡ ಹಾಕ್ಬೇಕು? ನಾನು ಬದ್ದಿಲ್ಲ ಅಂತ ಹೇಳಿದ್ದೀನಲ್ಲ, ನಾನು ಬದ್ದಿಲ್ಲ, ನಮ್ಮ ಇದ್ರಲ್ಲಿ ಬದ್ದಿಲ್ಲ, ಯಜಮಾನ ಬದ್ದಿಲ್ಲ, ಅಲ್ಲೇ ಮಾಡ್ಕೊಳ್ಳಿ, ಇಲ್ಲಿ ಯಾಕೆ ಅಲ್ಲೇ ತೀರ್ಮಾನ ಮಾಡ್ಕೊಳ್ಳಿ, ಇಲ್ಲಿ ಯಾಕೆ ನೀವು ಇಲ್ಲಿ ಬರ್ತಾ ಇದೀರಾ ಅಂತ ಕೇಳಿದ್ನಲ್ಲ. ನಾನು ಬದ್ದಿಲ್ಲ ಅಂತ ಹೇಳ್ದಲ್ಲ ನೀನು ಅಂತ ನನ್ಗೆ ಅವರು ವಿಚಾರಣೆ. ಯಾರು ಈ ಡಿಸಿಷನ್ ತಗೊಂಡಿದ್ಯಾರು? ಯಾರು ನಮ್ಮ ಕುಲದು ಯಜಮಾನ್ರು, ಊರಲ್ಲಿ ಅವ್ರು ಹೇಳ್ದಂಗೆ ಆಗದ ಎಲ್ಲಾನು? ಅವ್ರು ಹೂ ಅಂದ್ರೆ ಕುತ್ಕೋಬೇಕು, ನಿಂತ್ಕೊ ಅಂದ್ರೆ ನಿಂತ್ಕೋಬೇಕಾ? ಅದಕ್ಕೆ 25,000 ರೂಪಾಯಿ ನಾನು ಕೊಡಲ್ಲ, ದಂಡ ಕೊಡಲ್ಲ ಅನ್ನೋದಕ್ಕೆ, ನನ್ನ ಅಂಗಡಿ ಇತ್ತು, ಒಂದು ಅಂಗಡಿ ಮಳಿಗೆ ಅಂಗಡಿ, ತರಕಾರಿ ಅಂಗಡಿ ಮಾಡ್ತಾ ಇದ್ದೆ, ಕೊಡಲ್ಲ ಅನ್ನೋದಕ್ಕೆ ನೀನು ಹೊರಗಾಗ್ತಾ ಇದ್ದೀನಿ, ಕೊಡಲ್ಲ ಅಂದ್ರೆ ನಾನು ಅಂದ್ಬಿಟ್ಟು ಅಂಗಡಿ ಮನೆನ ಏಕೈಕ ಅಂಗಡಿ ಮನೆ ಬಾಗ್ಲ. ಈಗ ಅವ್ರಿಗೆ ಬೇಕಾ ಬಿಟ್ಟು ಅವ್ರ ಡಿಸಿಷನ್ ತಗೊಂಡ್ರೆ ಅಕ್ಕಪಕ್ಕದವ್ರು ಅದನ್ನ ಕೇಳಕ್ ಯಾರು ಇಲ್ವಾ? ನಿಮ್ ಸಪೋರ್ಟ್ ಯಾರು ಬರ್ಲಿಲ್ವಾ? ಅದು ನಾವು ಒಂದು 8 ಮನೆ ಇದ್ದೀವಿ, 8 ಮನೆನೂ ಬೇರೆ ಹಾಕಿದ್ದಾರೆ. ಅಲ್ಲ ಅದೇ ಓಕೆ, ಉಳ್ದವ್ರೆಲ್ಲ ಅದಕ್ಕೆ ಒಪ್ಕೊಂಡ್ರ? ಇಡೀ ಊರ್ನವ್ರು? ಇಡೀ ಊರು ಏನು ಮಾತಾಡ್ತಾ ಇಲ್ಲ ಅಲ್ಲಿ. ಯಾಕೆ ಏನು ಮಾತಾಡ್ತಾರೆ ಸುಮ್ಮನೆ? ಘಟನೆ ಇದೇ ಫಸ್ಟ್ ಆಗಿರೋದು ಅಥವಾ ಹಿಂದೆಯೂ ಹಿಂಗಾಗಿದೆಯಾ? ಬೇರೆ ಬೇರೆ ಅವರಿಗೆ ಈ ತರ ಬಹಿಷ್ಕಾರ ಹಾಕೋದು, ಫೈನ್ ಕಟ್ಟಿ ಅನ್ನೋದು? ಬೇರೆಯವರಿಗೆಲ್ಲ ತಪ್ಪಾಕಿದ್ದಾರೆ ಮೇಡಮ್ ಅವರೇ, ಬೇರೆಯವರಿಗೆಲ್ಲ ತಪ್ಪಾಕಿದ್ದಾರೆ, ನನ್ನ ಒಬ್ಬಂಗೆಲ್ಲ ಬೇರೆಯವರಿಗೆಲ್ಲ ತಪ್ಪಾಕಿದ್ದಾರೆ. 5,000 ರೂಪಾಯಿ. ಏನ್ ಮಾಡಿದ್ರಿ ನೀವು? ಸ್ಟೇಷನ್ಗೆ ಹೋಗಿದ್ದೀರಾ? ಸ್ಟೇಷನ್ಗೆ ಹೋಗಿದ್ದೆ ಮೇಡಮ್. ಏನಂದ್ರು ಅವರು? ಅದೇ ನಾಳೆ ಕರ್ದಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರೆ ಮೇಡಮ್. ಸರಿ ಸರಿ ಆಯ್ತು, ಥ್ಯಾಂಕ್ ಯು. ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ಲಿಕ್ಕೆ. ನಮ್ಮ ಜೊತೆ ಯಶವಂತ್ ಅಂತ ಒಬ್ರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ನಮಸ್ತೆ ಮೇಡಮ್. ಯಶವಂತ್ ಅವರೇ, ನೀವು ಆ ಗ್ರಾಮದವ್ರು ಮಾತ್ರನಾ ಅಥವಾ ನಿಮ್ಮ ಮನೆ ಮೇಲೂ ಫೈನ್ ಹಾಕಿದಾರಾ? ಮೇಡಮ್ ನಮ್ಮ ಮನೇಲೂ ಹಾಕಿದ್ದಾರೆ ಮೇಡಮ್, ಬಹಿಷ್ಕಾರ ಅಂತ ಎಕ್ಸಾಕ್ಟ್ ಆಗಿ ಏನ್ ರೀಸನ್ ಅಂತ ಹೇಳ್ಬೋದಾ, ಯಾಕೆ ಹಿಂಗಾಯ್ತು ಅಂತ? ಮೇಡಮ್ ಇಲ್ಲಿ ಕುಲ ಬಹಿಷ್ಕಾರ ದಂಡ ಅನ್ನೋದು ನಡೆದು ಬಂದಿದೆ, ಅಸ್ಪೃಶ್ಯತೆ ಆಚರಣೆಗಳೆಲ್ಲ. ಅದು ಇನ್ನ ನಿರ್ಮೂಲನೆ ಆಗಿಲ್ಲ. ಈ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ ಅಂಬೇಡ್ಕರ್ ಬೀದಿ ಅನ್ನೋ ಗ್ರಾಮದಲ್ಲಿ ಇತ್ತೀಚೆಗೆ ಒಂದು 3 ವರ್ಷ 4 ವರ್ಷದಿಂದ ನಮ್ಗೆ ಶಿವರಾತ್ರಿ ಹಬ್ಬದ್ದು ಹೊರಿ ಅಂತ ಹಬ್ಬದ ಖರ್ಚು ಅಂತ ಕೇಳ್ಕೊಂಡ್ ಬರ್ತಾರೆ. ನಾವು ಅದನ್ನ ಅವ್ರ ಮೇಲೆ ಅಸಮಾಧಾನ ಇತ್ತು, ನಾವು ಕೊಡಕ್ಕೆ ರೆಡಿ ಇರ್ಲಿಲ್ಲ, ಕೊಡಲ್ಲ ಅಂತ ಹೇಳಿ ಕಳ್ಸಿದ್ವಿ. ಬರೀ ಅದೊಂದೇ ಉದ್ದೇಶ ಇಟ್ಕೊಂಡು ನಮ್ ಜೊತೆ ಯಾರು ಮಾತಾಡಂಗಿಲ್ಲ, ಅವ್ರ ಮನೆ ಫಂಕ್ಷನ್ಗಳಿಗೆ, ಕಾರ್ಯಕ್ರಮಗಳಿಗೆ, ಆಗು ಹೋಗುಗಳಿಗೆ ಅವ್ರ ಸತ್ರು ಸಹ ಹೋಗಿ ಮಾತಾಡ್ಸಂಗಿಲ್ಲ, ಮಕ್ಕ ನೋಡೋಂಗಿಲ್ಲ. ಸರಿ, ಡಿಸಿಷನ್ ಅನ್ನ ಯಾರು ಮಾಡ್ತಾರಲ್ಲಿ? ಇಲ್ಲಿ ಯಜಮಾನರುಗಳು ಅಂತ ಇದಾರೆ ಮೇಡಮ್. ಎಷ್ಟು ಮನೆ ಅದು? ಎಷ್ಟು ಮನೆ ಸೇರ್ಕೊಂಡು ಮಾಡೋದಂಗೆ? ಒಂದು 120 ಮನೆ ಇದೆ ಇಲ್ಲಿ, ದಲಿತ ಸಮುದಾಯಕ್ಕೆ ಸೇರಿದಂತದ್ದು. ಅಲ್ಲ ಓಕೆ ಸರ್, ಈ ಡಿಸಿಷನ್ ಮಾಡ್ತಾರಲ್ಲ ಅದು ಯಾರೋ ಯಜಮಾನ್ರು ಅಂದ್ರಲ್ಲ, ಅದು ಎಷ್ಟು ಮನೆ? ಒಂದೇ ಮನೆನ ಅಥವಾ ಒಂದ್ 4-5 ಮನೆ ಸೇರ್ಕೊಂಡು ಮಾಡೋದಂಗೆ? ಒಂದ್ ಮೂರ್ ಮನೆ ಇದೆ ಮೇಡಮ್. ಆತರ 3 ಜನ ಒಟ್ನಲ್ಲಿ ಅವ್ರ ಹಿಂದೆ ಒಂದು 10 ಜನ ಇದ್ದಾರೆ, ಒಂದು 10-12 ಜನ ಹುಡುಗರು ಇದ್ದಾರೆ. ಇವ್ರು 3 ಜನ ಮುಖಂಡರುಗಳಿದ್ದಾರೆ, ಯಜಮಾನರುಗಳು ಅನ್ನೋರು. ಓಕೆ, ಅವ್ರು ಹೇಳಿದ್ದೆ ಆಗ್ಬೇಕಾ ಕೊನೆಗೆ? ಹ್ಞೂ ಮೇಡಮ್, ಅವ್ರು ಹೇಳಿದ್ದೇ ಆಗ್ಬೇಕು. ಅವ್ರು ಹೇಳಿದಂಗೆ ನೀವು ಅದ್ಯಾವ್ದೋ ಹಬ್ಬಕ್ಕೆ ದುಡ್ಡು ಕೇಳಿದ್ರು ನೀವು ಕೊಡ್ಲಿಲ್ಲ ಅಂದ ಕಾರಣಕ್ಕೆ ನಿಮ್ಮನ್ನ ಬಹಿಷ್ಕಾರ ಊರಿಂದ ಹೊರಗೆ, ಅಥವಾ ಯಾರು ನಿಮ್ಮನ್ನ ಮಾತಾಡ್ಸ್ಕೊಡ್ದು? ಮಾತಾಡ್ಸಂಗಿಲ್ಲ ಅಂದ್ರೆ ಈ ಗ್ರಾಮದ ಜನ ಅವರು, ಊರಿಂದ ಅಂತ ಅಲ್ಲ, ಈಗ SC ಸಮುದಾಯ, ದಲಿತ ಸಮುದಾಯದವರು ಮಾತಾಡ್ಸಂಗಿಲ್ಲ. ಅಲ್ಲ ಯಶವಂತ್ ಅವ್ರೆ,
ನೀವೆಲ್ಲ ಎಜುಕೇಟೆಡ್ ಇದೀರಿ ಅಂತ ಅನ್ಕೊಳ್ತೀನಿ. ನೀವು ಯಾರು ಇಲ್ಲಿ ತನಕ ಇದನ್ನ ಪ್ರಶ್ನೆ ಮಾಡ್ಕೊಂಡಿಲ್ವಾ? ಯಾವ ಕಾಲದಲ್ಲಿ ಇದೀವಿ ಇನ್ನು ನಾವು ಹಂಗಾದ್ರೆ? ಹೌದು ಮೇಡಮ್, ಯಾಕಂದ್ರೆ ಈಗ 2026 ಕಾಲಿಡ್ತಾ ಇದೀವಿ. ನಾವು ಸಂವಿಧಾನ ಚೌಕಟ್ಟಲ್ಲೇ ಬದುಕ್ತಾ ಇರೋದು. ಇದನ್ನೆಲ್ಲ ಪ್ರಶ್ನೆ ಮಾಡಕ್ ಹೋದ್ರೆ ಮತ್ತೆ ನಮ್ಮ ತಂದೆ ತಾಯಿ ಇದಾರೆ, ಅವರೆಲ್ಲ ಜಾಸ್ತಿ ಓದಿಲ್ಲ, ತಿಳಿದಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಅವ್ರು ನಮಗೆ ಯಾಕೆ ಬಿಡಪ್ಪ ಬೇಡ ಸುಮ್ನಿರು ಅಂದ್ಬಿಡ್ತಾರೆ ನಿಮ್ಗೆ ಅಲ್ವಾ? ಹೌದು ಮೇಡಮ್, ಹೌದು ಮೇಡಮ್. ಓಕೆ, ಈಗ ನನ್ಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡಿ. ಇಲ್ಲಿ ತನಕ ಇಂಥದ್ದು ಹಂಗಂದ್ರೆ ಇದೇನು ಫಸ್ಟ್ ಟೈಮ್ ಅಲ್ಲ, ಇಂಥದ್ದೇ ಇನ್ಸಿಡೆಂಟ್ಗಳು ಆ ಊರ್ನಲ್ಲಿ ಆಗ್ ಬಂದಿದೆ ಇಲ್ಲಿ ತನಕ. ಆ ಫೈನ್ ಕಲೆಕ್ಟ್ ಮಾಡ್ತಾರಲ್ಲ, ಅದು ಯಾರ ಬಳಕೆಗೆ, ಎಲ್ಲಿಗೆ ಹೋಗುತ್ತದು? ಅದು ಮೇಡಮ್ ಇವ್ರು ಕುಲದ್ದು ಹಬ್ಬದ ಖರ್ಚು ಅಂತ ಏನೇನೋ ಮಾಡ್ತಾರೆ, ಅದು ಅವ್ರ ಲೆಕ್ಕ ಬಿಟ್ಟಿದ್ದು ಮೇಡಮ್. ಅದು ಏನ್ ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ಲೆಕ್ಕ ಸಹ ನಮಗೂ ಗೊತ್ತಿಲ್ಲ. ಅವ್ರ ಪರ್ಸನಲ್ ಆಗಾರು ಬಳಸ್ಕೋಬಹುದು, ಊರ್ ಹಬ್ಬಕ್ಕಾರು ಬಳಸ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೊಬಹುದು. ನೀವು ನಿಮ್ ಏರಿಯಾದಲ್ಲಿ ಹುಡುಗರು ಯಾರು ಇದನ್ನ ಕುತ್ಕೊಂಡು ನೀವು ಚರ್ಚೆನೆ ಮಾಡಿಲ್ವಾ ಇಲ್ಲಿ ತನಕ? ಇದಕ್ಕೊಂದು ಕ್ಲಾರಿಟಿ ಅಂದ್ರೆ ಒಂದು ಕನ್ಕ್ಲೂಷನ್ ಕೊಡ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ಸೇ ಇಲ್ವಾ? ಎಲ್ಲ ಇದೆ ಮೇಡಮ್, ಆದ್ರೆ ಒಗ್ಗಟ್ಟಿಲ್ಲ. ಯಾಕಂದ್ರೆ ಅವ್ರ ಮನೆಯವ್ರಿಗೂ ಎದುರಿಸಿರ್ತಾರಲ್ಲ, ಅವ್ರ ಪೇರೆಂಟ್ಸ್ ಬಿಟ್ಟು ಅವ್ರ ಮಾತನ್ನ ಸಹ ಮನೆ ಬಿಟ್ಟು ಬರಂಗಿಲ್ವಲ್ಲ ಮೇಡಮ್. ಹುಡುಗರುಗಳು ಮನೆಯವ್ರು ಹೇಳ್ದಂಗೆ ಕೇಳ್ಬೇಕು, ಈ ಮನೆಯವರು ಈ ಕುಲ ಹೇಳ್ದಂಗೆ ಕೇಳ್ಬೇಕು. ನನಗೆ ಒಂದೇ ಪ್ರಶ್ನೆ ಅನ್ಸಿದ್ದು, ಯಾವ ಕಾಲದಲ್ಲಿ ಇದೀವಿ ಇನ್ನು ನಾವು ಅಂತ. ಇನ್ನು ನಮ್ಮ ರಾಜ್ಯದಲ್ಲಿ ಇಂಥದ್ದು ಇದೆಯಾ ಅಸ್ಪೃಶ್ಯತೆ, ಅದ್ರಲ್ಲೂ ಈ ತರದೆಲ್ಲ ಇನ್ನೂ ಇದೆಯಾ ಅಂತ ಇವತ್ತೇ ಅನ್ಸಿದ್ದು. ಕೇಸ್ ಅಲ್ಲಿ ಎಲ್ಲಾದ್ರೂ ನಾನೊಂದು, ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಇದೊಂದು ಮಾತು ಹೇಳ್ತೀನಿ. ಈ ಕೇಸ್ ನಲ್ಲಿ ಬೇರೆ ಯಾವ್ದಾದ್ರು ಜಾತಿಗಳು ಅಥವಾ ಮೇಲ್ಜಾತಿ ಅಂತ ಕರೆಸ್ಕೊಳ್ಳೋರು, ಸೋಕಾಲ್ಡ್ ಮೇಲ್ಜಾತಿ ಅವರು ಇಂಟರಪ್ಟ್ ಮಾಡಿದ್ರೆ ಬಹುಶಃ ಬೇರೆ ಆಂಗಲ್ ನ ಪಡ್ಕೊಳ್ತಾ ಇತ್ತು. ರಿಯಲ್ ಅಸ್ಪೃಶ್ಯತೆ ಎಲ್ಲಿದೆ? ಇಂಥದ್ದೆಲ್ಲ ಬೇಡವಾಗಿರೋದು ಮಾಡ್ಕೊಳ್ತಾ ಇರೋದು ಎಲ್ಲಿ? ಇನ್ನೂ ಕೂಡ ಇಂಥದ್ದೇ ಕಾಲೋನಿಗಳಲ್ಲಿ ಅಲ್ವಾ? ಹೌದು ಮೇಡಮ್, ಹೌದು ಮೇಡಮ್. ಯಾಕಂದ್ರೆ ಇಲ್ಲಿ ಸ್ವಜಾತಿಯವ್ರಿಗೆನೆ ಬಹಿಷ್ಕಾರ, ದಂಡ ಅಂತ ವಿಧಿಸ್ತಾ ಇರೋದು. ಎಲ್ಲಿ ಬರುತ್ತೆ ಮೇಲ್ಜಾತಿ ಕೆಳಜಾತಿ ಅಂತ? ಇವ್ರುಗಳೇ ಒಂದಾಗಕ್ಕೆ ಒಂದ್ ಒಳ್ಳೆ ಅಭಿವೃದ್ಧಿ ಮಾಡ್ಕೋಬೇಕು ಅನ್ನೋದಿಲ್ಲ ಇವ್ರ ತಲೆಯಲ್ಲಿ ಅನ್ನೋದಾದ್ರೆ, ಏನೇನೋ ಬೇಡವಾಗಿರೋ ಕಟ್ಟುಪಾಡುಗಳು ತರ್ತಾರೆ ಅಂದ್ರೆ ಉದ್ಧಾರ ಆಗೋ ಅಂದ್ರೆ ಎಲ್ಲ ಆಗ್ತಾರೆ ಉದ್ಧಾರನ? ಹೌದು ಮೇಡಮ್, ನೀವ್ ಹೇಳಿದ್ದು ಖಂಡಿತ 100% ಸತ್ಯ. ಆದ್ರೆ ಬಟ್ ಇವ್ರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಮೇಡಮ್. ಬರೀ ಅಂಬೇಡ್ಕರ್ ಜಯಂತಿ ದಿನ ಮಾತ್ರ ಅವ್ರ ಭಾವಚಿತ್ರಕ್ಕೆ ಹಾರ ಹಾಕಿ ಪೂಜೆ ಮಾಡ್ಬಿಟ್ಟು ಇದ್ ಮಾಡ್ತಾರೆ ಅಷ್ಟೇ. ಅದ್ ಬಿಟ್ಟು ಎಲ್ಲ ಆಗಿನ ಕಾಲದ ಕಟ್ಟುನಿಟ್ಟುಗಳನ್ನ. ನೀವೆಲ್ಲ ಓದಿರೋರು ಇದೀರಿ, ಯೂತ್ಸ್ ಇದೀರಿ, ಸೋಷಿಯಲ್ ಮೀಡಿಯಾ ಇದೆ, ಅದು ಒಂದು ಒಳ್ಳೆ ವೆಪನ್, ನೀವು ಬಳಸ್ಕೋಬಹುದು ಇದನ್ನ. ನಿಮ್ ಕಾಲಕ್ಕೆ ಇವೆಲ್ಲವೂ ಕೂಡ ಇತಿಶ್ರೀ ಆಡ್ಬಿಡಿ, ನೀವು ಮುಂದುವರ್ಸಕ್ ಬಿಡಬೇಡಿ. ಸಾಧ್ಯ ಆದಷ್ಟು ಮಾಧ್ಯಮದವರ ಸಹಾಯವನ್ನು ಕೂಡ ತಗೊಳ್ಳಿ. ಥ್ಯಾಂಕ್ ಯು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ವೆರಿ ಶೇಮ್ ಇದು. ಯಾವ ಕಾಲದಲ್ಲಿ ಇದೀವಿ ಇನ್ನು? ಬಹಿಷ್ಕಾರ ಅಂತೆ, ಅವ್ರು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ದಂಡ ಕಟ್ಬೇಕಂತೆ, ಊರ್ನವ್ರು ಯಾರು ಮಾತಾಡಿಸ್ಬಾರ್ದಂತೆ. ಛೀ, ಎಲ್ಲಿದೀವ್ರಿ ಇನ್ನು ನಾವು?